ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಆಗಸ್ಟ್ ತಿಂಗಳ 15ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ಅನುಸರಿಸಲಾಗಿದೆ. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ಮಾರ್ಕ 10:52. ಕರ್ತನಾದ ಯೇಸು ಎಲ್ಲ ಪ್ರೀತಿಯಿಂದಲೂ ಬರ್ತಿಮಾಯನನ್ನು ನೋಡಿದನು ಮತ್ತು ನಾನು ನಿನಗಾಗಿ ಏನು ಮಾಡಬೇಕೆಂದು ನೀನು ಬಯಸುತ್ತೀ ಎಂದು ಕೇಳಿದನು. ಕುರುಡನು ಅವನಿಗೆ, ರಬ್ಬುನಿ, ನಾನು ದೃಷ್ಟಿ ಪಡೆಯಬೇಕು ಎಂದು ಹೇಳಿದನು. ದೇವರು ಅವನಿಗೆ ದೃಷ್ಟಿ ಕೊಟ್ಟರೂ ಅವನು ತನ್ನ ಮನೆಗೆ ಅಥವಾ ತನ್ನ ಜನರ ಬಳಿಗೆ ಹಿಂತಿರುಗಲಿಲ್ಲ. ಆದರೆ ಅವನು ಯೇಸುವನ್ನು ಹಿಂಬಾಲಿಸಿದನು. ಒಮ್ಮೆ ಕರ್ತನು 10 ಕುಷ್ಠರೋಗಿಗಳನ್ನು ಗುಣಪಡಿಸಿದನು. ಶಾಸ್ತ್ರಿಗಳಿಗೆ ತೋರಿಸಿಕೊಳ್ಳಲು ಹೊರಟಾಗ ಅವರೆಲ್ಲರೂ ವಾಸಿಯಾದರು. ಅವರಲ್ಲಿ ಎಲ್ಲ 10 ಮಂದಿ ಶುದ್ಧರಾದಾಗ ಅವರಲ್ಲಿ 9 ಮಂದಿ ಕರ್ತನ ಬಳಿಗೆ ಹಿಂತಿರುಗಲಿಲ್ಲ. ಅವರಲ್ಲಿ ಒಬ್ಬನೇ ಹಿಂತಿರುಗಿ ಬಂದು ಯೇಸುವಿಗೆ ಧನ್ಯವಾದವನ್ನು ಹೇಳಿದನು. ಆದರೆ ನೀವು ಬರ್ತಿಮಾಯನನ್ನು ನೋಡಿದಾಗ ಅವನು ದೇವರಿಗೆ ಧನ್ಯವಾದ ಹೇಳಿದನು. ಮಾತ್ರವಲ್ಲದೆ ಕರ್ತನಾದ ಯೇಸುವನ್ನು ಅನುಸರಿಸುವ ಸುಯೋಗವನ್ನು ಸಹ ನೀಡಲಾಯಿತು. ಕೆಲವು ವರ್ಷಗಳ ಹಿಂದೆ ಒಬ್ಬ ಕುರುಡ ಯುವಕನ ಕಣ್ಣುಗಳನ್ನು ಇವಾಂಜಲಿಕಲ್ ಸಭೆಯಲ್ಲಿ ಭಾಗವಹಿಸಲು ಕರೆತಂದರು. ಸಭೆಯ ಕೊನೆಯಲ್ಲಿ ದೇವರ ಸೇವಕರು ಅವನಿಗಾಗಿ ಉತ್ಸಾಹದಿಂದ ಪ್ರಾರ್ಥಿಸಿದರು ಮತ್ತು ಅವನ ದೃಷ್ಟಿಯನ್ನು ಕರ್ತನು ಅದ್ಭುತವಾಗಿ ಪುನಃಸ್ಥಾಪಿಸಿದನು. ದೇವರ ಸೇವಕನು ಸಭೆಯ ಮರುದಿನ ತನ್ನ ಸಾಕ್ಷ್ಯವನ್ನು ಹಂಚಿಕೊಳ್ಳಲು ಆ ಯುವಕನನ್ನು ಕೇಳಿದನು. ಆದರೆ ಆ ಸಭೆಯ ಸ್ಥಳದಲ್ಲಿ ಅವನು ಕಾಣಿಸದ ಕಾರಣ ದೇವರ ಸೇವಕರು ಆ ಯುವಕನನ್ನು ಹುಡುಕುತ್ತಾ ಅವನ ಮನೆಗೆ ಹೋದರು. ಆ ಯುವಕನು ದೇವರ ಸೇವಕನನ್ನು ನೋಡಿ, ನಾನು 3 ವರ್ಷಗಳ ಹಿಂದೆ ಇದ್ದಕ್ಕಿದ್ದಂತೆ ನನ್ನ ದೃಷ್ಟಿಯನ್ನು ಕಳೆದುಕೊಂಡೆ. ಅಂದಿನಿಂದ ನನ್ನ ಕುರುಡುತನದಿಂದ ನಾನು ಯಾವುದೇ ಚಲನಚಿತ್ರವನ್ನು ನೋಡಲಾಗಲಿಲ್ಲ. ಹಾಗಾಗಿ ಕಳೆದ 3 ವರ್ಷಗಳಲ್ಲಿ ನಾನು ಕಳೆದುಕೊಂಡ ಎಲ್ಲ ಸಿನಿಮಾಗಳನ್ನು ನೋಡುತ್ತೇನೆ. ಆಮೇಲೆ ನನ್ನ ಸಾಕ್ಷಿಯನ್ನು ಬಂದು ಹಂಚಿಕೊಳ್ಳುತ್ತೇನೆ ಅಂದನು. ಆದರೆ ಬರ್ತಿಮಾಯನು ತನ್ನ ದೃಷ್ಟಿಯನ್ನು ಪುನಃಸ್ಥಾಪಿಸಿದಾಗ ತನ್ನ ಸ್ವಂತ ಜನರನ್ನು ನೋಡಲು ಅವನು ಆಸಕ್ತಿ ಹೊಂದಿರಲಿಲ್ಲ. ಇವನಿಗೆ ಪ್ರಾಪಂಚಿಕ ಸುಖವನ್ನು ಅನುಭವಿಸಲು ಇಷ್ಟವಿರಲಿಲ್ಲ. ಕರ್ತನಾದ ಯೇಸುವನ್ನು ತ್ಯಾಗದಿಂದ ಅನುಸರಿಸಲು ಅವನು ಬಯಸಿದನು. ಕರ್ತನಾದ ಯೇಸುವನ್ನು ಅನುಸರಿಸುವುದು ಸುಲಭದ ಕೆಲಸವಲ್ಲ. ನೀವು ನೋವುಗಳು ಮತ್ತು ಹೋರಾಟಗಳ ಮೂಲಕ ಹೋಗಬೇಕು. ನೀವು ಫರಿಸಾಯರ ಪಿತೂರಿಯನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಶಿಲುಬೆಯ ಕ್ರೌರ್ಯವನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಒಬ್ಬ ಮನುಷ್ಯನು ಯೇಸುವಿನ ಬಳಿಗೆ ಬಂದು, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು ಆತನು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವಿಲ್ಲ ಎಂದು ಹೇಳಿದನು. ಲೂಕ 9:57-58. ಆತನನ್ನು ಅನುಸರಿಸುವುದಾಗಿ ಹೇಳಿಕೊಳ್ಳುವವರು ಅನೇಕರಿದ್ದರೂ ಪ್ರತಿಯೊಬ್ಬರೂ ತನ್ನ ಐಷಾರಾಮಿ, ನಿದ್ರೆ, ಸೌಕರ್ಯಗಳು ಮತ್ತು ಪ್ರಾಪಂಚಿಕ ಜೀವನದ ಸಂತೋಷವನ್ನು ತ್ಯಜಿಸಲು ಸಿದ್ಧರಿಲ್ಲ. ಕರ್ತನಾದ ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಮತ್ತಾಯ 16:24. ದೇವರ ಮಕ್ಕಳೇ, ನೀವು ಅವನೊಂದಿಗೆ ಬಾಧೆಯನ್ನನುಸರಿಸಿದರೆ ಮತ್ತು ಅವನನ್ನು ಅನುಸರಿಸುವಿರಿ ಮತ್ತು ನೀವು ಸಹ ಆತನೊಂದಿಗೆ ಆಳುತ್ತೀರಿ. ಶಿಲುಬೆಯನ್ನು ತೆಗೆದುಕೊಂಡು ಆತನನ್ನು ಹಿಂಬಾಲಿಸುವವರು ಚೀಯೋನ್ ಪರ್ವತದ ಮೇಲೆ ದೇವರ ಕುರಿಮರಿಯೊಂದಿಗೆ ಶಾಶ್ವತವಾಗಿ ನಿಲ್ಲುತ್ತಾರೆ. ನೆನಪಿಡಿ, ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ
ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು. ಲೂಕ 9:62. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.